ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಗನಬಸವ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯ ಪ್ರಿನ್ಸಿಪಲ್ ಮಿಸಸ್ ಶರ್ಮಿಳಾ ಹೇಮಂತ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ಈಗ ರೆಸಿಡೆನ್ಷಿಯಲ್ ಶಾಲೆಗಳು ಅದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಅಂದಾಗ ಮುಂಚಿನ ದಿನಗಳಲ್ಲಿ ಹೆಚ್ಚಾಗಿರ್ಲಿಲ್ಲ. ಸೊ ಮೊದಲಿಗೆ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯ ಐಡಿಯಾ ಯಾವಾಗ ಬಂತು? ಯಾಕೆ ಇಲ್ಲಿ ಈ ಭಾಗದಲ್ಲಿ ರೆಸಿಡೆನ್ಷಿಯಲ್ ಶಾಲೆಯನ್ನ ಶುರು ಮಾಡಬೇಕು ಅಂತ ಇತ್ತು ಮ್ಯಾಮ್? ಈ ಶಾಲೆ ಸಂಗನಬಸವ ಸ್ವಾಮಿಗಳ ಹೆಸರಲ್ಲಿ ನಡೆಸಲ್ಪಡುವಂತಹ ಶಾಲೆ. ಈ ಶಾಲೆಯನ್ನ ಪ್ರಾರಂಭ ಮಾಡುವಂತಹ ಒಂದು ಆಶಯ ಹುಟ್ಟು ಹಾಕಿದ್ದು ಸಂಗನಬಸವ ಸ್ವಾಮೀಜಿಗಳ 100ನೇ ಜನ್ಮ ಶತಾಬ್ದಿಯ ಸಮಾರಂಭದಲ್ಲಿ ಅವರ ಸ್ವಾಮೀಜಿಗಳಿಗೆ ಇದ್ದ ಒಂದು ಆಸೆಯಂತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಸತಿ ಶಾಲೆಯನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ನಮ್ಮ ಸಿದ್ದೇಶ್ವರ ಸಂಸ್ಥೆಯವರು ತೆಗೆದುಕೊಂಡರು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಆ ಸಂದರ್ಭದಲ್ಲಿ ಈ ಕವಲಗಿ ಗ್ರಾಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಸತಿ ಶಾಲೆಯನ್ನು ನಾವು ಪ್ರಾರಂಭಿಸಲಿದ್ದೇವೆ ಅನ್ನುವ ಮಾತನ್ನು ಅವರು ಆ ಸಂದರ್ಭದಲ್ಲಿ ಘೋಷಿಸಿದರು. ಆ ಪ್ರಕಾರ 2002ನೇ ಇಸ್ವಿಯಲ್ಲಿ ಈ ಶಾಲೆ ಸ್ಟಾರ್ಟ್ ಆಯಿತು. ಓಕೆ, 2002ನೇ ಇಸ್ವಿಯಿಂದಲೇ ರೆಸಿಡೆನ್ಷಿಯಲ್ ಕೂಡ ಆರಂಭ ಆಯ್ತಾ? ಹೌದು. ಈ 2002ನೇ ಇಸ್ವಿಯಲ್ಲಿ ಯಾವಾಗ ಸ್ಕೂಲ್ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲೇ 2 ವರ್ಷಗಳಲ್ಲಿ ಶಾಲೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಅವರು ರೆಡಿ ಮಾಡಿಕೊಂಡ್ರು. ಶಾಲಾ ಕಟ್ಟಡ ಇರಲಿ ಅಥವಾ ಶಾಲೆಗೆ ಬೇಕಾದಂಥ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಹಾಸ್ಟೆಲ್ಗಳು, ಹಾಗೆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ, ಭೋಜನ ಶಾಲೆ ವ್ಯವಸ್ಥೆ, ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ರು. ಮ್ಯಾಮ್, ಈಗ ಶಾಲೆ ಆರಂಭವಾದ 5-6 ವರ್ಷಗಳಲ್ಲೇ ಸಾಕಷ್ಟು ಜನಪ್ರಿಯಗೊಳ್ತು. ಅಂದ್ರೆ ಆಸುಪಾಸಿನ ಅಕ್ಕಪಕ್ಕದವರೆಲ್ಲರೂ ಕೂಡ ಶಾಲೆ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಅವರ ಮಕ್ಕಳು ಕೂಡ ಈ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದಬೇಕು ಅನ್ನೋ ಇಂಗಿತವನ್ನ ಕೂಡ ಇಟ್ಕೊಂಡು ಅಡ್ಮಿಷನ್ ವಿಚಾರಣೆ ಆಗಿರಬಹುದು ಬಂದು ಅವ್ರ ಮಕ್ಕಳನ್ನ ಜಾಯಿನ್ ಮಾಡಿಸೋದು, ಮತ್ತೆ ಪರಿಚಿತರಿಗೂ ಕೂಡ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಇಷ್ಟರ ಮಟ್ಟಿಗೆ ಶಾಲೆ ಕೇವಲ 5-6 ವರ್ಷದಲ್ಲಿ ಜನಪ್ರಿಯಗೊಂಡಿದ್ದು ಹೇಗೆ ಅಂತ? ಆವಾಗ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳು ಯಾವುದೂ ಇರಲಿಲ್ಲ. ಹೆಚ್ಚಿನ ಪಾಲಕರು ಇಲ್ಲಿಯ ವಿದ್ಯಾರ್ಥಿಗಳನ್ನು ದೂರದ ಊರುಗಳಿಗೆ ಕಳಿಸ್ತಾ ಇದ್ರು. ಈಗ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸೌಕರ್ಯಗಳು ಇರುವಂತಹ ಒಂದು ಶಾಲೆ ಪ್ರಾರಂಭವಾದಾಗ ಇಲ್ಲಿಯ ಒಂದೇ ವರ್ಷದಲ್ಲಿ ಇಲ್ಲಿಯ ಬೋಧನಾ ಕ್ರಮ, ಹಾಗೆ ಇಲ್ಲಿಯ ಊಟದ ವ್ಯವಸ್ಥೆ, ಹಾಗೆ ಇಲ್ಲಿಯ ಶಿಸ್ತು, ಅಚ್ಚುಕಟ್ಟುತನ, ಇಲ್ಲಿಯ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು, ಹಾಗೆ ಅವರಾಗ ಎಲ್ಲ ಸೇಫ್ಟಿ ಮೆಷರ್ಸ್, ಇದೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಇದು ನಮ್ಮ ಈ ಎಲ್ಲ ವ್ಯವಸ್ಥೆಗಳು, ಇಲ್ಲಿರುವಂಥ ವ್ಯವಸ್ಥೆಗಳು ನಮಗೆ ಇಲ್ಲಿ ಪ್ರಾರಂಭದಲ್ಲಿ ಯಾರು ಶಾಲೆಗೆ ಹಾಕಿದ್ರೋ ಅವರ ಮೂಲಕನೇ ನಮ್ಗೆ ಯಾವುದೇ ಪಬ್ಲಿಸಿಟಿ ಇಲ್ಲದೆ 2 ವರ್ಷದಲ್ಲಿ ಬೇಕಾದಂತ ಸ್ಟ್ರೆಂತ್ ನಮ್ಮ ಸ್ಕೂಲಿಗೆ ಬಂತು. ಅದೇ ರೀತಿಯಲ್ಲಿ ಮುಂದೆ ಬೆಳೀತಾ ಹೋಯ್ತು. ಮ್ಯಾಮ್, ಈಗ ಒಂದು ಅಂತಾರಾಷ್ಟ್ರೀಯ ಶಾಲೆ, ಅದರಲ್ಲೂ ರೆಸಿಡೆನ್ಷಿಯಲ್ ಶಾಲೆ ಅಂತ ಇದ್ದಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಅಂಡ್ ಮಕ್ಕಳು ಇಲ್ಲಿ ಜಾಯಿನ್ ಆದಾಗ ಅವರ ಕಂಪ್ಲೀಟ್ ವರ್ಷವನ್ನ ಆಲ್ಮೋಸ್ಟ್ ಇಲ್ಲೇ ಕಳೆದಿರ್ತಾರೆ. ಸೊ ಅಕಾಡೆಮಿಕ್ಸ್ ಅನ್ನ ನೀವು ಇಲ್ಲಿ ಹೇಗೆ ಪ್ಲಾನ್ ಮಾಡ್ತೀರಿ? ರೆಗ್ಯುಲರ್ ಶಾಲೆಗೂ ರೆಸಿಡೆನ್ಷಿಯಲ್ ಶಾಲೆ, ನಿಮ್ಮ ಶಾಲೆಯಲ್ಲಿರುವ ಅಕಾಡೆಮಿಕ್ಸ್ಗೂ ಏನು ವ್ಯತ್ಯಾಸ ಇರುತ್ತೆ ಮ್ಯಾಮ್? ಈಗ ರೆಗ್ಯುಲರ್ ಶಾಲೆಗಳಲ್ಲಿ ಪಾಠ ಮಾಡೋದಷ್ಟೇ ಟೀಚರ್ಸ್ ಕೆಲಸ. ಅದನ್ನು ಮನೆಯಲ್ಲಿ ಮಕ್ಕಳನ್ನು ಮುಂದುವರಿಸ್ಕೊಂಡು ಹೋಗಿ ಅದನ್ನು ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡೋದು ಅಥವಾ ಮಕ್ಕಳಿಗೆ ಬೇರೆ ರೀತಿಯ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದು, ಅದೆಲ್ಲ ರೆಗ್ಯುಲರ್ ಸ್ಕೂಲಲ್ಲಿ ಶಾಲೆಗೆ ಸಂಬಂಧಪಟ್ಟಿರೋದಿಲ್ಲ. ಪೇರೆಂಟ್ಸ್ ಅವರೇ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಹಾಗಲ್ಲ. ಒಂದು ಮಗುವನ್ನು ನಮಗೆ ನಮ್ಮ ಶಾಲೆಗೆ ಕೊಟ್ಟ ಮೇಲೆ ಪ್ರತಿಯೊಂದು ಆ ಮಗುವಿನ ಬೆಳವಣಿಗೆಗೆ ನಾವೇ ಕಾರಣಕರ್ತರಾಗ್ತೀವಿ. ಬೌದ್ಧಿಕ ಬೆಳವಣಿಗೆ ಆಗಲಿ, ನೈತಿಕ ಬೆಳವಣಿಗೆ ಆಗಲಿ, ಅಕಾಡೆಮಿಕ್ಸ್ ಆಗಲಿ, ಪ್ರತಿಯೊಂದು ನಾವೇ ನೋಡಬೇಕು. ನಾವು ರೆಗ್ಯುಲರ್ ಕ್ಲಾಸಸ್ ಆದಮೇಲೆ ಮಕ್ಕಳಿಗೆ ಸಂಜೆ ಹೊತ್ತಿಗೆ ಪ್ರೆಪ್ ಕ್ಲಾಸಸ್ ಅಂತ ಇರ್ತದೆ. ಈ ನಮ್ಮ ಮಕ್ಕಳಿಗೆ ಅಧ್ಯಾಪಕರು, ನುರಿತ ಅಧ್ಯಾಪಕರೇ ಪುನಃ ಅವರಿಗೆ ಕ್ಲಾಸಸ್ ದಿವಸದಲ್ಲಿ ಏನು ಹೇಳಿರ್ತಾರೋ ಅದನ್ನು ಪುನರ್ಮನನ ಮಾಡುವಂಥ ಕೆಲಸವನ್ನು ಮಧ್ಯಾಹ್ನ ಮೇಲೆ ಮಾಡ್ತಾರೆ. ಹಾಗೆ ರಾತ್ರಿಗೂ ಕೂಡ ಸೆಲ್ಫ್ ಸ್ಟಡಿ, ಹೋಮ್ವರ್ಕ್ ಮಾನಿಟರಿಂಗ್ ಎಲ್ಲ ಇರ್ತದೆ. ಈಗ ಮನೆಯಲ್ಲಿ ತಂದೆ ತಾಯಿ ಕೂತ್ಕೊಂಡು ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನದ್ದು ನಮ್ಮ ಅಧ್ಯಾಪಕರು ಇಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾರೆ.
ಮ್ಯಾಮ್, ಈಗ ರೆಸಿಡೆನ್ಷಿಯಲ್ ಶಾಲೆ ಅಂದಾಗ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಮನೆ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅಂಡ್ ಕೆಲವರಿಗೆ ಅಡ್ಜಸ್ಟ್ ಆಗೋದು ಸ್ಟಾರ್ಟಿಂಗ್ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಅವರ ಓದಿನ ಮೇಲೂ ಕೂಡ ಸಮಟೈಮ್ಸ್ ಪರಿಣಾಮ ಬೀರುತ್ತೆ. ಸೊ ಅವರನ್ನ ಮನೆಯ ವಾತಾವರಣದಿಂದ ಶಾಲೆ ವಾತಾವರಣಕ್ಕೆ ತಂದು ಇದನ್ನ ಒಂದು ಮನೆಯಾಗಿ ಮಾಡಿಸೋದು ಕೂಡ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಅದು ಹೇಗಾಗತ್ತೆ ಮ್ಯಾಮ್? ನಮ್ಮ ನುರಿತ ವಾರ್ಡನ್ಸ್ಗಳಿರ್ತಾರೆ, ಅವರಿಗೆ ಪ್ರತಿ ವರ್ಷ ಈಗ ಹೊಸ ಬ್ಯಾಚ್ ಅಲ್ಲಿ ಒಂದು 3 ರಿಂದ 4 ಮಕ್ಕಳಾದ್ರೂ ಈಗ ನೀವು ಹೇಳಿದಂತವ್ರು ಇದ್ದೇ ಇರ್ತಾರೆ. ಅವರನ್ನ 1-to-1 ಕೌನ್ಸಿಲಿಂಗ್ ಅವ್ರ ಮಟ್ಟದಲ್ಲಿ ಮಾಡ್ತಾರೆ. 2ನೇ ಹಂತದಲ್ಲಿ ಅಧ್ಯಾಪಕರು ಅವರನ್ನ ಕೌನ್ಸಿಲಿಂಗ್ ಮಾಡ್ತಾರೆ. 3ನೇ ಹಂತದಲ್ಲಿ ನಮ್ಮಲ್ಲಿ ನುರಿತ ಕೌನ್ಸಿಲರ್ ಇದ್ದಾರೆ, ಅವ್ರು ಮಾಡ್ತಾರೆ. ಮತ್ತೆ ಪ್ರಾರಂಭದಲ್ಲಿ ಮಕ್ಕಳಿಗೆ ಅಡ್ಜಸ್ಟ್ ಆಗೋ ತನಕ ನಾವು ಅವರಿಗೆ ಸಾಧಾರಣ 1 ತಿಂಗಳ ತನಕ ಎಲ್ಲ ರೆಗ್ಯುಲರ್ ಆಕ್ಟಿವಿಟೀಸ್ ಇಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತೇವೆ. ಯಾಕಂದ್ರೆ ಅವ್ರಿಗೆ ಬಂದ ಕೂಡಲೇ ಏಕಾಏಕಿ ಒಂದು ರುಟೀನಿಗೆ ಹೊಂದ್ಕೊಳ್ಳೋದು ಅಷ್ಟು ಸುಲಭ ಇರುವುದಿಲ್ಲ. ಮತ್ತೆ ನನ್ನ ಅಧ್ಯಾಪಕರು ಮಕ್ಕಳನ್ನ ತಮ್ಮ ಮಕ್ಕಳ ರೀತಿಯಲ್ಲಿ ನೋಡ್ತಾರೆ. ಹಾಗೆ ನಾವು ಪೇರೆಂಟ್ಸಿಗೂ ಕೂಡ ಇನಿಷಿಯಲಿ ಅಂತ ಪೇರೆಂಟ್ಸಿಗೆ ವಾರಕ್ಕೊಂದ್ಸಲ ಬಂದು ಅವರನ್ನ ಮೀಟ್ ಆಗುವಂತದ್ದು ಆ ಅವಕಾಶವನ್ನು ಕೊಡ್ತೇವೆ. ಓಕೆ ಮ್ಯಾಮ್, ಈಗ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ ಅಂತಂದಾಗ ಯಾವ ಸಂದರ್ಭದಲ್ಲಿ ಅವ್ರ ಮನೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ? ಅಂಡ್ ಪೇರೆಂಟ್ಸ್ ನ ಅಫ್ಕೋರ್ಸ್ ಮಿಸ್ ಮಾಡ್ಕೋತಿರ್ತಾರೆ, ಮನೆಗೆ ಹೋಗ್ಬೇಕಂತ ಇರುತ್ತೆ. ಅಂಡ್ ಪೇರೆಂಟ್ಸ್ಗೂ ಕೂಡ ಎಲ್ಲೋ ಒಂದು ಕಡೆ ಓದಬೇಕು ಮಕ್ಕಳು, ಬಟ್ ಜೊತೆಗೆ ಮಿಸ್ ಮಾಡ್ಕೋತಿರ್ತಾರೆ, ಮನೆಯಲ್ಲಿ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರ ಒಡನಾಟ ಹೇಗಿರುತ್ತೆ? ಡೈಲಿ ಬೇಸಿಸ್ ಅಲ್ಲಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಒಟ್ಟಿಗೆ ಮಾತಾಡಬಹುದಾ? ಅಂಡ್ ಸ್ಟೂಡೆಂಟ್ಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಗೆ ರೀಚ್ ಆಗ್ತಿರುತ್ತೆ ಪೇರೆಂಟ್ಸ್ ನ? ಒಂದು ನಮ್ದು ಪೇರೆಂಟ್ಸ್ ಪ್ಲಸಿಕ್ ಪ್ರತಿ ಕ್ಲಾಸ್ ಇದು ವಾಟ್ಸಪ್ ಗ್ರೂಪ್ ಇರ್ತದೆ. ಮತ್ತೆ ನಮ್ಮಲ್ಲಿ ಎಡುಮರ್ಜ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅಲ್ಲೂ ಕೂಡ ಅವರದ್ದು ನಮ್ಮ ಸ್ಕೂಲ್ ಇದು ಆ್ಯಪ್ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಕಮ್ಯುನಿಕೇಷನ್ ಆ್ಯಪ್ ಮೂಲಕ ಸ್ಕೂಲಿಂದ ಪೇರೆಂಟಿಗೆ ಕಮ್ಯುನಿಕೇಷನ್, ಮಕ್ಕಳಿಗೆ ಕಮ್ಯುನಿಕೇಷನಿಗೆ ನಾವು ಪ್ರತಿ ತಿಂಗಳು ಒಂದು ದಿವಸ ಒಂದು ಸಂಡೇ ಓಪನ್ ಹೌಸ್ ಇಡ್ತೇವೆ. ತಿಂಗಳಲ್ಲಿ ಒಂದು ಸಂಡೇ ಪೇರೆಂಟ್ ಬಂದು ಮಕ್ಕಳನ್ನು ಮೀಟ್ ಆಗಿ ಬೆಳಗಿಂದ ಸಂಜೆ ತನಕ ಅವರೊಟ್ಟಿಗೆ ಕಳೆದು ಇಲ್ಲೇ ಇರ್ಬೋದು. ಪ್ರತಿ ಪರೀಕ್ಷೆ ನಡೆದಾಗ ಆ ಪರೀಕ್ಷೆದು ಇವ್ಯಾಲ್ಯೂಯೇಷನ್ ಆದಮೇಲೆ ನಾವು ಪೇರೆಂಟ್ ಮೀಟಿಂಗ್ ಕರಿತೇವೆ, 1-to-1 ಪೇರೆಂಟ್ ಮೀಟಿಂಗ್ ಕರಿತೇವೆ. ಅವ್ರು ಬಂದು ಅಧ್ಯಾಪಕರೊಡನೆ ತಮ್ಮ ಮಕ್ಕಳ ಬೆಳವಣಿಗೆ ಬಗ್ಗೆ, ಅವರ ಅಕಾಡೆಮಿಕ್ಸ್ ಬಗ್ಗೆ, ಅವರ ಏನಾದರೂ ಅವ್ರ ಪ್ರಾಬ್ಲಮ್ ಇದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಪೇರೆಂಟ್ಸ್ ಅವ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಸ್ಟೂಡೆಂಟ್ ಅಡ್ಮಿಷನ್ ಆದಾಗಿಂದಲೂ ಕೂಡ ಯಾವ ರೀತಿ ಅವರ ದಿನಚರಿ ಆಗಿರಬಹುದು ಅಂಡ್ ಇಲ್ಲಿನ ಕಲ್ಚರ್ಗಳನ್ನ ಹೇಗೆ ತಿಳಿಸ್ಕೊಡ್ತಾ ಹೋಗ್ತೀರಿ? ಈಗ ನಾರ್ತ್ ಕರ್ನಾಟಕ ಭಾಗ ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾರೆ ಅಂಡ್ ನಮ್ಮ ದೇಶದ ಬೇರೆ ರಾಜ್ಯಗಳಿಂದಲೂ ಕೂಡ ಸ್ಟೂಡೆಂಟ್ಸ್ ಇಲ್ಲಿಗೆ ಬರ್ತಿರ್ತಾರೆ. ಸೊ ಎಲ್ಲದಕ್ಕೂ ಇಲ್ಲಿ ಅಡ್ಜಸ್ಟ್ ಆಗಬೇಕು. ಟೀಚಿಂಗ್ ಪ್ಯಾಟರ್ನ್ ಆಗಿರಬಹುದು, ಸೊ ಹೇಗೆ ಮ್ಯಾಮ್ ಬೋಧಕೇತರ ಸಿಬ್ಬಂದಿಗಳಾಗಿರಬಹುದು, ನಾನ್ ಟೀಚಿಂಗ್ ಸ್ಟಾಫ್ಗಳು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಸ್ಟೂಡೆಂಟ್ಸ್ಗೆ ಅಂಡ್ ಅವರ ದಿನಚರಿ ಬಗ್ಗೆ? ನಮ್ಮಲ್ಲಿ ಅವರಿಗೆ ಬಹಳ ಸ್ಟಾರ್ಟಿಂಗ್ ಅಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಬಹಳ ಇರ್ತದೆ. ಈಗ ಜೂನಿಯರ್ ವಿದ್ಯಾರ್ಥಿಗಳಿಗೆ ಸೀನಿಯರ್ ವಿದ್ಯಾರ್ಥಿಗಳು ಅವರದ್ದು ಡೈಲಿ ರುಟೀನು, ಅವರದ್ದು ಏನೆಲ್ಲ ಅವರು ಫಾಲೋ ಮಾಡಬೇಕು ಡೈಲಿ ಸ್ಕೂಲ್ ದಿನಚರಿಯಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅದಲ್ಲದೆ ಹಾಸ್ಟೆಲಲ್ಲಿ ವಾರ್ಡನ್ಗಳಲ್ಲದೆ ನಮ್ಮಲ್ಲಿ ಮೆಂಟರ್ಸ್ ಅಂತ ಇರ್ತಾರೆ. ಆ ಮೆಂಟರ್ಸ್ ಆ ಮಕ್ಕಳಿಗೆ ಇಲ್ಲಿಯ ವ್ಯವಸ್ಥೆಗೆ ಒಗ್ಗಿಕೊಳ್ಳುವಂತಹ ಎಲ್ಲ ಸಹಕಾರವನ್ನ ಮೆಂಟರ್ಸ್ ಮಾಡ್ತಾರೆ. ಸಂಗನಬಸವ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯ ಈ ಚಟುವಟಿಕೆಗಳು ಸಿಗ್ತಾ ಹೋಗುತ್ತೆ ಅಂಡ್ ಅವರ ಇಂಟ್ರೆಸ್ಟಿಗೆ ಅಕಾರ್ಡಿಂಗ್ಲಿ ಯಾವ ರೀತಿ ನೀವು ಪ್ಲಾನ್ ಮಾಡ್ತೀರಿ ಅಂತ? ಪ್ರಥಮವಾಗಿ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಹೇಳೋದಿದ್ರೆ ನಮ್ಮಲ್ಲಿ 4 ಮಂದಿ ನುರಿತ PE ಟೀಚರ್ಸ್ ಇದ್ದಾರೆ. ಅವರು ಎಲ್ಲ ರೀತಿ ಸ್ಪೋರ್ಟ್ಸ್ ಗೇಮ್ಸ್ ಅವರಿಗೆ ಹೇಳ್ಕೊಡ್ತಾರೆ. ಡೈಲಿ ಅವರ ಕ್ಲಾಸ್ ಟೈಮ್ ಟೇಬಲ್ ಅಲ್ಲಿ ಸ್ಪೋರ್ಟ್ಸ್ ಗೇಮ್ಸ್ ಇರೋದ್ರ ಜೊತೆಗೆ ನಮ್ಮ ರೆಸಿಡೆನ್ಷಿಯಲ್ ಮಕ್ಕಳಿಗೆ ಸಂಜೆ 1 ಗಂಟೆ ಆಟದ ಸಮಯ ಇರ್ತದೆ. ಆವಾಗ ಅವ್ರವ್ರಿಗೆ ಇಷ್ಟ ಬಂದಂತಹ ಆಟಗಳನ್ನು ಅವರು ಆಡ್ಬೋದು. ಮತ್ತೆ ಬೇರೆ ಬೇರೆ ಟೀಮ್ ಪ್ರಿಪೇರ್ ಮಾಡಲಿಕ್ಕೂ ಆವಾಗ ಟೈಮ್ ಇರ್ತದೆ. ನಮ್ಮಲ್ಲಿ ಸ್ಪೆಷಲೈಸ್ಡ್ ಕೋಚಿಂಗ್, ಕ್ರಿಕೆಟ್ ಕೋಚಿಂಗ್ ಇದೆ, ನೆಟ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ಸ್ಪೆಷಲೈಸ್ಡ್ ಕೋಚ್ ಇದ್ದಾರೆ. ಹಾಗೆ TT ಇದೆ, TT ಕೋಚ್ ನ್ಯಾಷನಲ್ ಲೆವೆಲ್ ಆಡಿದವರೊಬ್ಬರು ನಮ್ಮಲ್ಲಿ ಕೋಚ್ ಇದ್ದಾರೆ. ಮಕ್ಕಳಿಗೆ TTಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಟೇಬಲ್ ಟೆನ್ನಿಸ್ ಕಲಿಸ್ತಾರೆ. ಹಾಗೆ ನಮ್ಮಲ್ಲಿ ಸ್ಕೇಟಿಂಗ್ ಇದೆ, ಮಕ್ಕಳಿಗೆ ಸಂಜೆ ಹೊತ್ತಲ್ಲಿ ಯಾರಿಗೆ ಸ್ಕೇಟಿಂಗ್ ಇಂಟ್ರೆಸ್ಟ್ ಇದೆ ಅವರು ಸ್ಕೇಟಿಂಗ್ ಕಲಿತಾರೆ. ಹಾಗೆ ಅದಲ್ಲದೆ ನಮ್ಮಲ್ಲಿ ಕರಾಟೆ ಇದೆ. ಮಕ್ಕಳ ಸೆಲ್ಫ್ ಡಿಫೆನ್ಸ್ ಆರ್ಟ್ ಬೇಕೇ ಬೇಕು. ಹುಡುಗರಿಗೆ ಹುಡುಗಿಯರಿಗೆ ಕಂಪಲ್ಸರಿ ನಾವು ಕರಾಟೆ ಕಲಿಸ್ತೀವಿ. ಅದಲ್ಲದೆ ನಮ್ಮಲ್ಲಿ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಭಾಳ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಆರ್ಟ್ ಟೀಚರ್ ಇದ್ದಾರೆ. ಹಿ ಟೀಚರ್ಸ್ ಆಲ್ ಕೈಂಡ್ಸ್ ಆಫ್ ಡ್ರಾಯಿಂಗ್. ವರ್ಲಿ ಆರ್ಟ್ ಆಯಿತು, ಗಂಜಿಫಾ ಆರ್ಟ್ ಆಯಿತು, ಎಲ್ಲ ಆರ್ಟ್ ಕಲಿಸ್ತಾರೆ ಅವ್ರ ಮಕ್ಕಳಿಗೆ. ಹಾಗೆ ನಮ್ಮಲ್ಲಿ ಕ್ರಾಫ್ಟ್ ಟೀಚರ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ನಮ್ಮಲ್ಲಿ ಇರುವಂಥ ನಮ್ಮ ಪ್ರೋಗ್ರಾಮಿಗೆ ಬೇಕಾದಂಥ
ಎಲ್ಲ ಪ್ರಾಪ್ಸನ್ನು ಅವರೇ ರೆಡಿ ಮಾಡಿಸ್ತಾರೆ ಮಕ್ಕಳ ಹತ್ರ. ಹಾಗೆ ಅವರು ನೀವು ನಮ್ಮ ಆರ್ಟ್ ರೂಮ್ ನೋಡಿದರೆ ಇಟ್ ಈಸ್ ವೆರಿ ವೆರಿ ಕ್ರಿಯೇಟಿವ್. ಎಲ್ಲ ಏನು ಕಸ ಇದ್ರೂ ಅದರಿಂದ ರಸ ಮಾಡ್ತಾರೆ ಅವರು. ಮ್ಯಾಮ್, ಈ ನಿಮ್ಮ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಶಾಲೆ ಆರಂಭವಾದ ದಿನದಿಂದ ಇಲ್ಲಿವರೆಗಿನ ಅಚೀವ್ಮೆಂಟ್ಸ್ ಅನ್ನ ನೀವು ಮೆಲುಕು ಹಾಕೋದಾದ್ರೆ, ಬಿಕಾಸ್ ಸ್ಟಾರ್ಟಿಂಗ್ ದಿನಗಳಲ್ಲಿ ಅಫ್ಕೋರ್ಸ್ ಚಾಲೆಂಜಸ್ ಅನ್ನ ಫೇಸ್ ಮಾಡಿರ್ತೀರಿ, ಅದನ್ನೆಲ್ಲ ಆಬ್ಸ್ಟಕಲ್ಸ್ನೆಲ್ಲ ದಾಟಿ ಮುಂದೆ ಬಂದಾಗ ಅಚೀವ್ಮೆಂಟ್ಸ್ ಹೀಗೆ ಶುರುವಾಗುತ್ತೆ. ಸೊ ವಿದ್ಯಾರ್ಥಿಗಳ ಫಲಿತಾಂಶದ ನಿಟ್ಟಿನಲ್ಲಾಗಿರಬಹುದು, ವಿದ್ಯಾರ್ಥಿಗಳ ಸಂಖ್ಯೆ ಆಗಿರಬಹುದು, ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ನಮ್ಮ ಶಾಲೆ ಪ್ರಾರಂಭವಾದಾಗ ಬರೀ 80 ಮಕ್ಕಳಿಂದ ಪ್ರಾರಂಭ ಆಯಿತು. 80 ಸ್ಟೂಡೆಂಟ್ಸ್. ಇವತ್ತು ನಮ್ಮಲ್ಲಿ 1500 ಮಕ್ಕಳು ಕಲಿತಾ ಇದ್ದಾರೆ. ಇಟ್ ಈಸ್ ಜಸ್ಟ್ 22-year-old ಇನ್ಸ್ಟಿಟ್ಯೂಷನ್. ಈವನ್ ಅಕಾಡೆಮಿಕ್ಸ್ ನೋಡಬೇಕಾದ್ರೆ 2006ಗೆ ನಮ್ಮದು 10th ಸ್ಟ್ಯಾಂಡರ್ಡ್ ಇದು ಫಸ್ಟ್ ಬ್ಯಾಚ್. ಅಲ್ಲಿಂದ ಇಲ್ಲಿವರೆಗೂ ನಾವು ಯಾವತ್ತೂ 100% ಬಿಟ್ಕೊಟ್ಟಿಲ್ಲ. ಪ್ರತಿ ವರ್ಷ ನಮ್ಮಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ. 100% ರಿಸಲ್ಟ್ ನಮ್ಮ ಶಾಲೆಯಲ್ಲಿ ಬರ್ತಾ ಇದೆ. ಇನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಈಗ ನಮ್ಮ ಒಬ್ಬ ಹುಡುಗ ಈವನ್ IAS ಪಾಸ್ ಮಾಡಿದ್ದಾನೆ. ನಮ್ಮಲ್ಲಿ ಒಂದೇ ಮನೆಯ 5 ಮಕ್ಕಳು ಇವತ್ತು ಮೆಡಿಕಲ್ ಪಾಸ್ ಮಾಡಿದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಮೆಡಿಸಿನ್ ಪಾಸ್ ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ಇರುವಂತಹ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಹಳ ಉತ್ತಮ ಪೊಸಿಷನ್ಲಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಬರೇ ಒಂದು ಕ್ಷೇತ್ರ ಅಂತಲ್ಲ, ಇಂಜಿನಿಯರ್, ಡಾಕ್ಟರ್ ಅಂತಲ್ಲ. ಮತ್ತು ಈ ಬಿಜಾಪುರ, ಈ ಬಾಗಲಕೋಟೆ ಅಥವಾ ಈ ಸುತ್ತಮುತ್ತಲಿರುವಂಥ ಹೆಚ್ಚಿನ ಹಾಸ್ಪಿಟ್ಲಲ್ಲಿ ಇರುವ ಡಾಕ್ಟರ್ಸು ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳೇ. ಇಲ್ಲಿನ ಅಡ್ಮಿಷನ್ ಪ್ರೊಸೀಜರ್ ಹೇಗೆ ಮ್ಯಾಮ್? ಹೇಗೆ ಅಪ್ಲೈ ಮಾಡಬೇಕಾಗತ್ತೆ? ಏನು ಎಕ್ಸಾಮ್ಸ್ ಏನಾದರೂ ಇದೆಯಾ? ಎಸ್, ನಮ್ಮಲ್ಲಿ ನಮ್ಮ ವೆಬ್ಸೈಟಿಗೆ ಹೋಗಬೇಕು. ಆ ವೆಬ್ಸೈಟಲ್ಲಿ ಅಡ್ಮಿಷನ್ ಎನ್ಕ್ವೈರಿ ಅಂತ ಇರ್ತದೆ. ಅದರಲ್ಲಿ ಅವರಿಗೆ ಅಡ್ಮಿಷನ್ ತಗೊಳ್ಬೇಕಿದ್ರೆ ಅದರಲ್ಲಿ ಅವರ ಎಂಟರ್ ಮಾಡಬೇಕು. ಮತ್ತು ನಮ್ಮ ಅಡ್ಮಿಷನ್ ಡಿಪೆಂಡಿಂಗ್ ಆನ್ ದ ವೇಕೆನ್ಸಿ. ಈಗ ಒಂದು ಕ್ಲಾಸ್, ಈಗ ನಮಗೀಗ 5 ಸೆಕ್ಷನ್ಸ್ ಮಾಡುವಂಥ ಪರ್ಮಿಷನ್ ಇದೆ. ಈಗ 200 ಒಂದೊಂದು ಕ್ಲಾಸಿಗೆ 200 ಸ್ಟೂಡೆಂಟ್ಸ್ ತನಕ ತಗೊಳ್ಬೋದು ನಾವು. ಅದರಲ್ಲಿ ನಮ್ಮಲ್ಲಿ ಈಗಾಗಲೇ ಪ್ರತಿ ಕ್ಲಾಸಲ್ಲೂ 160, 170 ಮಕ್ಕಳಿದ್ದಾರೆ. ಒಂದು 10ರಿಂದ 15 ಸೀಟ್ ಎಲ್ಲ ಕಡೆ ಇರ್ತದೆ ಅದು ಫುಲ್ಫಿಲ್ ಆಗಲಿಕ್ಕೆ. ಸೊ ಅಷ್ಟೇ ವಿದ್ಯಾರ್ಥಿಗಳನ್ನು ನಾವು ತಗೊಳ್ಬೋದು. ಈಗ ಹೋದ ವರ್ಷ ನಮಗೆ ಸಾಧಾರಣ 1400 ಎನ್ಕ್ವೈರಿ ಬಂದಿತ್ತು. ಅದರಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಂಡದ್ದು ಬರೀ 600 ವಿದ್ಯಾರ್ಥಿಗಳನ್ನು. ನಾವು ಅವ್ರನ್ನ ಜನವರಿಯಲ್ಲಿ ಕರೆದು ನಾವು ಮಕ್ಕಳಿಗೆ ಇಲ್ಲಿ ಕರೆಸಿ ಅವರಿಗೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೇವೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವ್ರು ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಸೀಟ್ ಕೊಡ್ತೇವೆ, ಅವಕಾಶ ಇರುತ್ತೆ. ಇಲ್ದಿದ್ರೆ ಇಲ್ಲ. रफ्तार है तेरी लगती विकेट्स की ढेरी, गेम बदलते जेके सुपर सीमेंट बिल्ड स्ट्रांग. ರುಚಿಗೆ ಮತ್ತೊಂದು ಹೆಸರು ತೇಜು ಮಸಾಲಾ ಅವರಿಂದ ಮಹಾಶಿವರಾತ್ರಿಯ ಶುಭಾಶಯಗಳು. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 days ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Success is not a milestone. It's a never-ending race for perfection. Denver, the center of my success. ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ. ಸ್ವಾಗತ ಕೋರುವವರು ಪರ್ವಾ ಗ್ರೂಪ್ ದುಬೈ ಹಾಗೂ ನೀಲೇಶ್ HP ಅಭಿಮಾನಿಗಳ ಬಳಗ ತುಮಕೂರು. ಅಂಗಡಿಯ ಕಿಲಿಕೈ, ಬೈಕಿ, ಮತ್ತೆ ಇದು ಮನೆಯ ಕೀ. ಮೇಲಿಂದ ಈ KYC ಕಾಗದಗಳು ಪ್ರತಿ ಬ್ಯಾಂಕಿಗೂ ಬೇರೆ ಬೇರೆ, ಎಲ್ಲದಕ್ಕೂ ಒಂದೇ ಕೀ ಇರಬೇಕಿತ್ತು. ಒಂದು ಕೀ ಇದೆ, CKYC ID. ಬ್ಯಾಂಕ್ ನಿಮ್ಮ KYC ರೆಕಾರ್ಡ್ಸ್ ಅನ್ನ CKYC ರಿಜಿಸ್ಟರ್ಗೆ ಅಪ್ಲೋಡ್ ಮಾಡುತ್ತೆ. ಅವಾಗ ನಿಮಗೆ ಸಿಗುತ್ತೆ ಒಂದು 14 ಡಿಜಿಟ್ CKYC ID. ಇದು ಎಲ್ಲ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ ಆಗಿದೆ. ಅಂದ್ರೆ ಒಂದೇ ಕಡೆ KYC ಅಪ್ಡೇಟ್, ಅಂದ್ರೆ ಎಲ್ಲ ಕಡೆ ಅಪ್ಡೇಟ್. RBI ಹೇಳುತ್ತೆ KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ.
ಈ ಮಹಾಶಿವರಾತ್ರಿಯಂದು ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ. ಈ ಶಕ್ತಿಯುತ ಮಹಾ ಅಭಿಷೇಕದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಉಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ. 8300 ಮಿಸ್ಡ್ ಕಾಲ್ ನೀಡಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದರ ಪ್ರಯೋಜನವು ಕರ್ನಾಟಕದ ಸಮಸ್ತ ಜನರಿಗೆ ತಲುಪಲಿ. ಒಕ್ಕಲಿಗ ಮ್ಯಾಟ್ರಿಮನಿಯಲ್ಲಿ ತುಂಬಾ ಚಾಯ್ಸ್ ಇದೆ. ಪವಿತ್ರ ಪ್ರೊಫೈಲ್ ಹಾಕಿದ್ಮೇಲೆ ಒಳ್ಳೆ ರೆಸ್ಪಾನ್ಸ್. ನಾವು ನಿರೀಕ್ಷಿಸಿದ ಹಾಗೆ ಒಳ್ಳೆ ಸಂಬಂಧ ಕೂಡ್ಬಂತು. ಒಕ್ಕಲಿಗ ಮ್ಯಾಟ್ರಿಮೋನಿ, ಒಕ್ಕಲಿಗರಿಗೆ ನಂಬರ್ 1 ಮ್ಯಾಟ್ರಿಮೋನಿ ಸರ್ವಿಸ್. ಅತ್ಯಾಧುನಿಕ ತಂತ್ರಜ್ಞಾನ, ಕಡಿಮೆ ಬೆಲೆ, ದೀರ್ಘ ಬಾಳಿಕೆ, ಉತ್ತಮ ಗುಣಮಟ್ಟ. ಹೈಕೋರ್ಟ್ ತಂತಿ ಬೇಲಿಗಳು. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಗನಬಸವ ರೆಸಿಡೆನ್ಷಿಯಲ್ PU ಕಾಲೇಜಿನ ಡೈರೆಕ್ಟರ್ ಪ್ರಿನ್ಸಿಪಲ್ ಪ್ರೊಫೆಸರ್ ಹೇಮಂತ್ ಕೃಷ್ಣ ಉಡುಪಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಕಾಲೇಜಿನ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಮೊದಲಿಗೆ ಸಂಗನಬಸವ ರೆಸಿಡೆನ್ಷಿಯಲ್ PU ಕಾಲೇಜ್ ಆರಂಭದ ದಿನಗಳ ಬಗ್ಗೆ ತಿಳಿಸೋದಾದ್ರೆ ಸರ್. ಇದರ ಆರಂಭದ ಹಿನ್ನೆಲೆ ಬಹಳ ಸ್ವಾರಸ್ಯಕರವಾಗಿದೆ. ನಮ್ಮ ಕಾಲೇಜನ್ನು ನಡೆಸುವ ಸಂಸ್ಥೆ ಶ್ರೀ ಸಿದ್ದೇಶ್ವರ ಸಂಸ್ಥೆ. ವಿಜಯಪುರ ನಗರದ ಅತ್ಯಂತ ಪುರಾಣ ಮತ್ತು ಪ್ರಸಿದ್ಧ ನಗರ ದೇವತೆ ಶ್ರೀ ಸಿದ್ದೇಶ್ವರ ದೇವಾಲಯವನ್ನು ನಡೆಸಲಿಕ್ಕೆ ಅಂತ ಹುಟ್ಟು ಹಾಕಿದ ಸಂಸ್ಥೆ ಇದು. ಇದರ ಪ್ರೇರಣಾ ಶಕ್ತಿಯಾಗಿ ಬಂತನಾಳ ಶಿವಯೋಗಿ ಶ್ರೀ ಸಂಗನಬಸವ ಸ್ವಾಮೀಜಿಯವರು ಸ್ಥಾಪಿಸಿದ ಸಂಸ್ಥೆ. ಮುಂದೆ ಕಾಲಕ್ರಮೇಣ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲೂ ಕೂಡ ಅವರ ಕಾರ್ಯವ್ಯಾಪ್ತಿ ವಿಸ್ತಾರ ಆಯಿತು. ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಕಾಲೇಜ್ನ ಕಲ್ಪನೆಯ ಕೂಸು ಅಥವಾ ಕಲ್ಪನೆ ಕಂಡವರು ನಮ್ಮ ಬಂತನಾಳ ಶಿವಯೋಗಿ ಸ್ವಾಮೀಜಿಯವರು. ಅದಕ್ಕೆ ಹೊಸ ರೂಪುರೇಷೆ ಕೊಟ್ಟು ನಮ್ಮ ಪ್ರೆಸೆಂಟ್ ಪ್ರೆಸಿಡೆಂಟ್ ಸನ್ಮಾನ್ಯ ಶ್ರೀ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸಂಸ್ಥೆಯ ಎಲ್ಲ ನಿರ್ದೇಶಕರು ಸದಸ್ಯರು ಸೇರಿ ಹುಟ್ಟು ಹಾಕಿಸಿದ್ದೇ ಈ ಸಂಸ್ಥೆ. ಸಿದ್ದೇಶ್ವರ ಸಂಸ್ಥೆಗೆ 1898ರಿಂದ ಆಲ್ಮೋಸ್ಟ್ 127 ಇಯರ್ಸ್ನ ಇತಿಹಾಸ ಇದೆ. ನಮ್ಮ ಕಾಲೇಜ್ ಈಗ 21 ವರ್ಷ ಪೂರೈಸಿ ರಜತೋತ್ಸವ ಸಮಾರಂಭಕ್ಕೆ ರೆಡಿ ಆಗ್ತಾ ಇದೆ. 2004ರಲ್ಲಿ ಈ ಸಂಸ್ಥೆ ಕಾಲೇಜ್ ಆರಂಭ ಆದಾಗ ಬರೀ 4 ವಿದ್ಯಾರ್ಥಿಗಳು ಕಾಲೇಜಲ್ಲಿದ್ದರು. ಆನಂತರ ಈಗ 2021ರ ನಂತರ 301ಕ್ಕೂ ಮಿಕ್ಕಿ ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಆನ್ ಆನ್ ಎವರೇಜ್ ಈ 20 ವರ್ಷಗಳಲ್ಲಿ 150ಕ್ಕೂ ಮಿಕ್ಕಿ 200ಕ್ಕೆ ಕಮ್ಮಿ ಇಲ್ಲದಂತೆ ವಿದ್ಯಾರ್ಥಿಗಳು ಸೇರ್ತಾನೆ ಇದ್ದಾರೆ. ಈ ಸಂಸ್ಥೆಯಿಂದ ಅತ್ಯಂತ ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾರೆ. ಅದು ಚಾರ್ಟರ್ಡ್ ಅಕೌಂಟೆಂಟ್ ಇರಲಿ, IS ಆಫೀಸರ್ಸ್ ಇರಲಿ, ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಹಳ ಮುಂಚೂಣಿಯಲ್ಲಿದ್ದಾರೆ. ವಿದೇಶದಲ್ಲಿ ಸೇರಿ ಬಹಳ ಉನ್ನತ ಹುದ್ದೆಗೆ ಏರಿದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಅಪಾರ. ಈ ರೀತಿ ಸಂಸ್ಥೆ ಬೆಳೀತಾ ಬಂದಿದೆ. ಆಮೇಲೆ ಈ ಉತ್ತರ ಕರ್ನಾಟಕದಲ್ಲಿ ರೆಸಿಡೆನ್ಷಿಯಲ್ PU ಕಾಲೇಜ್ ಎಂಬ ಕಲ್ಪನೆ ಸ್ವಲ್ಪ ಬಹಳ ವಿಶಿಷ್ಟ ಆದದ್ದು. ಉತ್ತರ ಕರ್ನಾಟಕದ ಜನತೆಗೆ ಆಕರ್ಷಕ ಕೇಂದ್ರ ಆಗಿ ಬಿಜಾಪುರ ಜಿಲ್ಲೆಗೆ ನಂಬರ್ 1 ಸ್ಥಾನದಲ್ಲಿ ಈ ಶಾಲೆ ಮತ್ತು ಕಾಲೇಜ್ ಬೆಳೆದು ಬಂದಿದೆ. ಸರ್, ಈಗ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ PUC ಅನ್ನೋದು ಒಂದ್ ರೀತಿ ಬೇಸ್ಮೆಂಟ್ ನ ಫೈನಲ್ ಸ್ಟೆಪ್. ಬೇಸ್ಮೆಂಟ್ ಗಟ್ಟಿ ಇದ್ರೆ ಮನೆ ತುಂಬಾ ಚೆನ್ನಾಗಿ ನಿಲ್ಲುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅವರ ಜೀವನವೂ ಕೂಡ ಇಲ್ಲಿ ಡಿಸೈಡ್ ಆಗುತ್ತೆ. ಸೊ PUC ಅಂತ ಬಂದಾಗ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರುತ್ತೆ, ಎರಡಕ್ಕೂ ಕೂಡ ಸಿದ್ಧರಾಗಬೇಕು ವಿದ್ಯಾರ್ಥಿಗಳು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡುತ್ತೆ? ರೆಸಿಡೆನ್ಷಿಯಲ್ ಶಾಲೆ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಅವ್ರಿಗೆ ಕೋಚಿಂಗ್ ಇಲ್ಲೇ ಬೇಕಾಗುತ್ತೆ, ಅಂಡ್ ಬೋರ್ಡ್ ಎಕ್ಸಾಮ್ಸಿಗೂ ಕೂಡ ಇಲ್ಲೇ ಬೇಕಾಗಿರುತ್ತೆ. ಯಾವ ರೀತಿಯ ಯೋಜನೆಗಳು, ಪ್ರೋಗ್ರಾಮ್ಸ್ ಇದೆ ಸರ್? ಇದಕ್ಕೆ ನಮ್ಮ ಸಂಸ್ಥೆ ತುಂಬಾ ವಿಶೇಷ ಕಾಳಜಿ ವಹಿಸಿಕೊಂಡಿದ್ದಾರೆ. ಪಾಲಕರು ತಮ್ಮ ಮಕ್ಕಳನ್ನು ಸಂಪೂರ್ಣ ನಮ್ಮ ಜವಾಬ್ದಾರಿಯಲ್ಲಿ, ನಮ್ಮ ಕಾಳಜಿಯಲ್ಲಿ ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಒಂದು ಸೈಡ್ನಲ್ಲಿ ನಾವು ಕಂಪ್ಲೀಟ್ ಆಗಿ ಅವರನ್ನು
PU ಬೋರ್ಡ್ನ ಎಕ್ಸಾಮಿಗೆ ತಯಾರಿ ಮಾಡಬೇಕಾಗತ್ತೆ. ಅದು ಪ್ರಾಯೋಗಿಕ ಪರೀಕ್ಷೆಗಳಿರಲಿ ಅಥವಾ ಥಿಯರಿ ಎಕ್ಸಾಮ್ಸ್ ಇರಲಿ. ಅದಕ್ಕೆ ನಾವು ಅತಿ ಉತ್ಕೃಷ್ಟ ಅಧ್ಯಾಪಕರನ್ನು, ಉಪನ್ಯಾಸಕರನ್ನು ನಿಯುಕ್ತಗೊಳಿಸಿ ಅವರು ಬೆಳಿಗ್ಗೆ 5:30ರಿಂದ 7 ಹಿಡಿದು 11 ಗಂಟೆ ತನಕ ಅವರ ಪ್ರತಿ ಒಂದು ದಿನಚರಿಯನ್ನು ನಮ್ಮ ಮುತುವರ್ಜಿಯಲ್ಲೇ ನಡೆಸ್ತೇವೆ. ಶಿಕ್ಷಕರು ಅಥವಾ ವಾರ್ಡನ್ಗಳ ಮೇಲ್ವಿಚಾರಣೆಯಲ್ಲಿ ಅವರ ಇತರ ಬೋಧನಾ ತರಗತಿಗಳು, ಪೂರಕ ಬೋಧನಾ ತರಗತಿಗಳು ಇರ್ಬೋದು, ಪ್ರಾಯೋಗಿಕ ತರಗತಿಗಳು ಇರ್ಬೋದು, ಪ್ರಾಯೋಗಿಕ ಪರೀಕ್ಷೆಗಳು ಇರ್ಬೋದು. ಇದು ನಿರಂತರವಾಗಿ ನಡೆಯುವ ಹಾಗೆ ನೋಡಿಕೊಳ್ತೇವೆ. ಎಲ್ಲದಕ್ಕಿಂತ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಪ್ರಾಪರ್ ಪ್ಲಾನಿಂಗ್ ಈಸ್ ನೀಡೆಡ್. ಹಾಗಾಗಿ ಮಂತ್ ವೈಸ್ ಸಿಲೆಬಸ್ ಹೇಗೆ ಕಂಪ್ಲೀಟ್ ಮಾಡಬೇಕು, ಜಸ್ಟಿಫಿಯೇಬಲ್ ಕಂಪ್ಲೀಷನ್ ಆಫ್ ದ ಪೋರ್ಷನ್, ಅದಕ್ಕೋಸ್ಕರ ಶೈಕ್ಷಣಿಕ ವರ್ಷ ಇನ್ನೂ ಆರಂಭ ಆಗುವ ಮೊದಲೇ ನಾವು ಇಡೀ ವರ್ಷದ ಕ್ಯಾಲೆಂಡರ್ ಆಫ್ ಈವೆಂಟ್ಸ್, ಕಾರ್ಯಕ್ರಮ ಸೂಚಿಯನ್ನು ತಯಾರು ಮಾಡಿರ್ತೇವೆ. ಅದಕ್ಕೆ ಅನುಗುಣವಾಗಿ ಅಷ್ಟೇ ನಿಷ್ಠೆಯಿಂದ ಅದನ್ನು ಅನುಷ್ಠಾನಗೊಳಿಸ್ತೇವೆ. ಯಾಕಂದರೆ ಮಕ್ಕಳು ರೆಸಿಡೆನ್ಷಿಯಲ್ ಸೆಟಪ್ಪಲ್ಲಿ ಟೀಚಿಂಗ್ಗಿಂತ ಜಾಸ್ತಿಯಾಗಿ ಅವರು ಲರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡೋದು ತುಂಬ ಅತ್ಯಗತ್ಯ ಆಗತ್ತೆ. ಹಾಗಾಗಿ ಅವರಿಗೆ ನಿರಂತರ ಮೌಲ್ಯಮಾಪನ, ಕಂಟಿನ್ಯೂಸ್ ಅಸೆಸ್ಮೆಂಟ್ ಥ್ರೂ ಟೆಸ್ಟ್ ಆ್ಯಂಡ್ ಆಲ್ ಬೀಯಿಂಗ್ ಕಂಡಕ್ಟೆಡ್, ಪ್ರಾಯೋಗಿಕ ತರಗತಿಗಳನ್ನು ಕೂಲಂಕಷಾಗಿ ನೆರವೇರಿಸಿ ಮಿನಿಮಮ್ 2 ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆಗಳಲ್ಲೂ ಪ್ರಾಕ್ಟಿಕಲ್ಸ್ನಲ್ಲೂ ನಡೆಸ್ತೇವೆ. ಇನ್ನು ಸ್ಪರ್ಧಾತ್ಮಕ ಎಕ್ಸಾಮ್ ಬಗ್ಗೆ ತಾವು ಹೇಳಿದ್ರಿ. ಯಾವುದೇ ನಗರ ಅಥವಾ ಯಾವುದೇ ಟಾಪ್ ಇನ್ಸ್ಟಿಟ್ಯೂಷನಿಗೆ ಯಾವುದೇ ಕಮ್ಮಿ ಇಲ್ಲದಂತಹ, ಈವಾಗಲೇ ಹಿಂದೆ ಒಳ್ಳೆಯ ದಾಖಲೆ ಇರುವಂತಹ ನುರಿತ ಅನುಭವಿ ಉಪನ್ಯಾಸಕರನ್ನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಸೊ ಈ ಥರದ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಕಾಲೇಜಲ್ಲಿ ವಸತಿಯಲ್ಲೇ ಉಳ್ಕೊಳ್ಳೋದ್ರಿಂದ ಅವರು ಆಲ್ಮೋಸ್ಟ್ 24 hours ಮಕ್ಕಳ ಸರ್ವಿಸ್ನಲ್ಲಿ ಇರ್ತಾರೆ. ಅದರ ಮೇಲೆ ಮಕ್ಕಳ ಉಪನ್ಯಾಸಕರನ್ನು ನಿಯುಕ್ತಗೊಳಿಸುವಾಗ ನಾವು ಮೇನ್ ಕ್ರೈಟೀರಿಯಾ ಏನು ತಗೊಳ್ತೇವೆ ಅಂದರೆ ಅವರ ಬದ್ಧತೆ, ಮಕ್ಕಳ ಬಗ್ಗೆ ಇರುವ ಕಾಳಜಿ. ಸೊ ಬರೀ ನಾಲೆಜ್ ಅಥವಾ ಅನುಭವದಿಂದ ಮಕ್ಕಳಿಂದ 100% ಡ್ರಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೌದು ಸರ್. ಸೊ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಅ ವೆರಿ ಕಮಿಟೆಡ್ ಟೀಮ್ ಆಫ್ ಟೀಚರ್ಸ್. ಅವರು ಮಕ್ಕಳಿಗೆ ಅತ್ಯಂತ ನಿಷ್ಠೆಯಿಂದ ಹೇಳಿಕೊಡ್ತಾರೆ. ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ. ಸ್ವಾಗತ ಕೋರುವವರು ಪರ್ವಾ ಗ್ರೂಪ್ ದುಬೈ ಹಾಗೂ ನೀಲೇಶ್ HP ಅಭಿಮಾನಿಗಳ ಬಳಗ ತುಮಕೂರು. ಕೆಲಸ ಮಾಡು ಇನ್ನು ಕೆಲಸ ಮಾಡು, ಬೇಡ 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 ಒಂದ್ ಕೆಲಸ ಕಡಿಮೆ ಮಾಡು, ಒಂದು ಕೆಲಸ ಕಡಿಮೆ. ಈಗ ಸ್ಪಿಲ್ ಆಗಲ್ಲ, ಕ್ಲೀನಿಂಗ್ ಕೆಲಸ ಇರಲ್ಲ. ಎಲಿನೋವಾ ಪ್ರೆಷರ್ ಕುಕ್ಕರ್ ವಿತ್ ಆಂಟಿ ಸ್ಪಿಲ್ ಡಿಸೈನ್. ರುಚಿಗೆ ಮತ್ತೊಂದು ಹೆಸರು ತೇಜು ಮಸಾಲಾ ಅವರಿಂದ ಮಹಾಶಿವರಾತ್ರಿಯ ಶುಭಾಶಯಗಳು. ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ. ಸ್ವಾಗತ ಕೋರುವವರು ಪರ್ವಾ ಗ್ರೂಪ್ ದುಬೈ ಹಾಗೂ ನೀಲೇಶ್ HP ಅಭಿಮಾನಿಗಳ ಬಳಗ ತುಮಕೂರು. ಸರ್, ಈಗ ಕೆಲವರಿಗೆ ಏನಾಗತ್ತೆ, SSLC ಆದ್ಮೇಲೆ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ನನ್ನ ಸ್ಟ್ರೀಮ್ ಯಾವುದು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಬಿಕಾಸ್ ಪೇರೆಂಟ್ಸಿಗೆ ಒಂದು ಆಸೆ ಇರುತ್ತೆ ಅಂಡ್ ಆ ಸ್ಟೂಡೆಂಟಿಗೆ ಇನ್ನೊಂದು ಆಸೆ ಇರುತ್ತೆ. ಹೀಗಿರ್ಬೇಕಾದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಅದಕ್ಕೆ ಕ್ಲಾರಿಟಿ ಬೇಕು ಅಂದಾಗ ಅಡ್ಮಿಷನ್ ಆಗ್ಬೇಕಾದ್ರೆ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಬಗ್ಗೆ ಹೇಳೋದಾದ್ರೆ ಓಕೆ,
ನಾವು ಕೌನ್ಸಿಲಿಂಗ್ ಕಮಿಟಿ ಅಂತ ಮಾಡಿ ಒಂದು ಕೊಠಡಿಯನ್ನು, ವಿಶಾಲವಾದ ಕೊಠಡಿಯನ್ನೇ ಅದಕ್ಕೆ ಇಟ್ಕೊಂಡಿರ್ತೇವೆ. ನಮ್ಮಲ್ಲಿ ಹೆಚ್ಚಾಗಿ ಪ್ರವೇಶ ಪ್ರಕ್ರಿಯೆ ಅಕ್ಟೋಬರ್ ನವೆಂಬರಿಂದವೇ ಸ್ಟಾರ್ಟ್ ಆಗುತ್ತೆ. PCMB ಬೇಕು, PCMC ಬೇಕು. ನೀನು PCMB ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಿ, PCMB ತಗೊಂಡ್ರೆ ಮುಂದೆ ಏನೇನೆಲ್ಲ ವೃತ್ತಿಗಳಿಗೆ ಅವಕಾಶ ಇದೆ, JEE NEET CET ಮಾಡೋದ್ರಿಂದ ಯಾವ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗುತ್ತೆ, ಇದನ್ನು ಕೂಲಂಕಷವಾಗಿ ನಾವು ಮಾರ್ಗದರ್ಶನ ಕೊಡ್ತೇವೆ. ಯಾಕೆ ವಿದ್ಯಾರ್ಥಿಗಳು ಇದೇ ಕಾಲೇಜನ್ನ ಆಯ್ಕೆ ಮಾಡ್ತಿದ್ದಾರೆ, ಆ ಪ್ರಮುಖ ಕಾರಣಗಳೇನು? ಅಕಾಡೆಮಿಕ್ಸ್ ಅಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತಂದಿದ್ದೀರಿ ಏನು ಅಂತ ಸರ್? ಈಗ ಸಂಸ್ಥೆಯ ಉದ್ದೇಶ ಕೂಡ ಹಾಗೆ, ಎಜುಕೇಶನ್ ಆರ್ ವಾಟ್ ಎವರ್ ವಿ ಟೀಚ್ ಶುಡ್ ರೀಚ್ ಟು ದ ಲಾಸ್ಟ್ ಪರ್ಸನ್ ಅಂತ. ಸೊ ನಮ್ಮಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಲೆಕ್ಚರರ್ಸನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಅವರ ಜ್ಞಾನ ಅನುಭವಕ್ಕಿಂತ ಜಾಸ್ತಿ ಅವರ ಬದ್ಧತೆ ಹೇಗಿದೆ, ಮಕ್ಕಳ ಬಗ್ಗೆ ಅವರ ಆಟಿಟ್ಯೂಡ್ ಅಪ್ರೋಚ್ ಹೇಗಿದೆ, ಅವರ ಕಾಳಜಿ ಹೇಗಿದೆ ಅಂತ ಹೇಳಿಕೊಂಡು ಫಸ್ಟ್ ಯಾರು ಸ್ಟಿಕ್ ಮಾಡ್ತೇವೆ ಅಲ್ಲಿಗೆ ಒಂದು 50% ನಾವು ವಿನ್ ಆದಾಗೆ ಆಗುತ್ತೆ. ಪೂರಕ ಬೋಧನಾ ತರಗತಿಗಳು ಈವ್ನಿಂಗ್ ಇರ್ಬೋದು, ನೈಟ್ ಇರ್ಬೋದು. ಅದಕ್ಕೆ ನಮ್ಮ ಲೆಕ್ಚರರ್ಸು ತಾವಾಗೆ ನಮಗೊಂದಿಷ್ಟು ಕ್ಲಾಸ್ ಕೊಡಿ ಅಂತ ಬರುವಂತಹ ಅಧ್ಯಾಪಕರು ಪುಣ್ಯದಿಂದ ನಮಗೆ ಸಿಕ್ಕಿದೆ. ಅದೊಂದು ಪ್ಲಸ್ ಪಾಯಿಂಟ್. ಯಾವುದೇ ಒಂದು ಕಾಲೇಜಿನ ಯಶಸ್ಸು ಅಥವಾ ಪ್ರಸಿದ್ಧಿ ಜನಪ್ರಿಯ ಆಗಬೇಕಾದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ, ಒಬ್ಬರ ಬಾಯಿಂದ ಇನ್ನೊಂದು ಬಾಯಿಗೆ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿಂದ ಕಲಿತು ಈಗಾಗಲೇ ಅತ್ಯಂತ ಉನ್ನತ ಸ್ಥಾನ ಗಳಿಸಿದವರು ಕೂಡ ಪ್ರೇರಣೆ ಆಗ್ತಾರೆ. ಇಂಟರಾಕ್ಟಿವ್ ಸ್ಮಾರ್ಟ್ ಬೋರ್ಡ್ ಕೂಡ ಇದೆ. ಆಮೇಲೆ 1-to-1 ಪೇರೆಂಟ್ ಟೀಚರ್ಸ್ ಮೀಟಿಂಗ್ ರೆಗ್ಯುಲರ್ ಆಗಿ ನಡೀತದೆ. ಒಂದು ಸುಸಜ್ಜಿತ ಕ್ಯಾಂಪಸ್, ಅದು ಇನ್ಫ್ರಾಸ್ಟ್ರಕ್ಚರ್ ಇರಲಿ ಅಥವಾ ಊಟದ ವ್ಯವಸ್ಥೆ ಇರಲಿ, ಎಲ್ಲವೂ ಕೂಡ ಆಲ್ಮೋಸ್ಟ್ ಪರಿಪೂರ್ಣ ರೀತಿಯಿಂದ ನಡೀತವೆ. ಎರಡನೇದು ವೈಯಕ್ತಿಕ ಕಾಳಜಿ. ನಮ್ಮ ಉಪನ್ಯಾಸಕರು ಯಾರನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಅವರು 1-to-1 ವೈಯಕ್ತಿಕ ಕಾಳಜಿಯನ್ನು ತಗೊಳ್ತಾ ಇರ್ತಾರೆ. ಮತ್ತು ಕಾಲಕ್ಕೆ ನಾವು ನಮ್ಮ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಸರಿಯಾಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ 2 ವಿಧಾನ ಅನುಸರಿಸ್ತೇವೆ. 15 ದಿವಸಕ್ಕೊಂದ್ಸಲ ಮಕ್ಕಳಲ್ಲಿರುವ ಮಾನಿಟರ್ಸನ್ನು ಕರೆಸಿ ಫೀಡ್ಬ್ಯಾಕನ್ನು ತಗೊಳ್ತೇವೆ. ಆಮೇಲೆ ರಿಟರ್ನ್ ಫೀಡ್ಬ್ಯಾಕ್, ಅವ್ರ ಹೆಸರು ಬರೆಯದೆ ಕೊಡಲಿಕ್ಕೆ ಪ್ರತಿ ಒಂದು ಉಪನ್ಯಾಸಕರ ಬಗ್ಗೆ ಬರೆಯುವಂಥ ಒಂದು ಅವಕಾಶ ಇರುತ್ತೆ. ಅದರ ಜೊತೆಗೆ ಪ್ರತಿ ಪರೀಕ್ಷೆ ಆದಮೇಲೆ ಪೇರೆಂಟ್ಸ್ ಬಂದಾಗ ಪ್ರತಿ ಪೇರೆಂಟ್ ತನ್ನ ವಿದ್ಯಾರ್ಥಿಯ ಜೊತೆಗೆ ವೈಯಕ್ತಿಕವಾಗಿ ಪ್ರತಿಯೊಂದು ಉಪನ್ಯಾಸಕರನ್ನು ಭೇಟಿ ಮಾಡಿ ಅವರ ಅಭಿವೃದ್ಧಿ ಬಗ್ಗೆ, ಪ್ರಗತಿ ಬಗ್ಗೆ ಚರ್ಚಿಸಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಡ್ತೇವೆ. ಸರ್, ಈಗ ಕೊನೆಯದಾಗಿ ನೀವು ಈ ಸಂಸ್ಥೆಗೆ, ನಿಮ್ಮ ಸಂಸ್ಥೆಗೆ ಜಾಯಿನ್ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತವರ ಪೋಷಕರಿಗೆ ಸಂದೇಶವನ್ನು ನೀಡೋದಾದ್ರೆ? ಯಾವುದೇ ನಿಶ್ಚಿಂತೆ ಇಲ್ಲದೆ ಒಂದೇ ಸೂರಿನಡಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ PU ಬೋರ್ಡ್ನ ಬೋಧನಾ ಕ್ರಮ, ಪ್ರಾಯೋಗಿಕ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ CET, JEE, NEETನ ತಯಾರಿ ನಿಮಗೆ ಒಂದೇ ಸೂರಿನಡಿ ಸಿಗಬೇಕಂತೇಳಿ ಆದರೆ ಸಂಗನಬಸವ ವಸತಿ ಕಾಲೇಜ್, ಫ್ರೀ ಯೂನಿವರ್ಸಿಟಿ ಕಾಲೇಜ್ ಇಸ್ ದ ಆನ್ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಗನಬಸವ ರೆಸಿಡೆನ್ಷಿಯಲ್ PU ಕಾಲೇಜಿನ ಬಗ್ಗೆ ತಿಳಿಸ್ಕೊಟ್ರಿ. ಇಲ್ಲಿನ ಒಂದು ಎಜುಕೇಷನ್ ಸಿಸ್ಟಮ್, ಅಕಾಡೆಮಿಕ್ಸ್ ಆ್ಯಂಡ್ ವಿದ್ಯಾರ್ಥಿಗಳನ್ನ ಹೇಗೆ ನೋಡ್ಕೋತೀರಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಈ ವಿಚಾರಗಳನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದ ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್ ಟು. ಥ್ಯಾಂಕ್ ಯು ಸರ್.